ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಮತ್ತೆ ನಾನು ಹೊಸ ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತಾ ಇದ್ದೀನಿ. ಇದು ನನ್ನ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗು. ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಊರಿಗೆ ಹೋಗಿದ್ವಿ. ನನ್ನ ಹಿಂದಿನ ವೀಡಿಯೋಸ್ನ ನೋಡಿದವ್ರಿಗೆ ಗೊತ್ತಿರುತ್ತೆ, ನಾನು ಆಗೆಲ್ಲ ತೋರಿಸಿದ್ದೀನಿ ನಮ್ಮೂರಿನ ವೀಡಿಯೋಸ್ ಎಲ್ಲ. ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ಹೋಗಿ ಚೆಕ್ ಮಾಡಿ ನನ್ನ ಹಳೆ ವೀಡಿಯೋಸ್ಗಳನ್ನು. ಹಬ್ಬಕ್ಕೆ ನಾವು ಸ್ವಲ್ಪ ರೇಷನ್ ಎಲ್ಲ ತೊಗೊಂಡು ಹಾಗೆ ವರಮಹಾಲಕ್ಷ್ಮಿ ಐಟಮ್ಸ್ ಸ್ವಲ್ಪ ಏನೇನು ಬೇಕಿತ್ತು ಅದೆಲ್ಲ ಐಟಮ್ಸ್ನು ತೊಗೊಂಡು ಊರಿಗೆ ಹೋಗಿದ್ವಿ. ಅದನ್ನು ತೋರಿಸ್ತಾ ಇದ್ದೆ ಏನೆಲ್ಲ ತಂದಿದ್ದೀವಿ ಅಂತ ಹೇಳಿ. ಹಾಗೆ ನನ್ನ ಮಗಳಿಗೆ ಅವರು ಬೆಳ್ಳಿದು ಬಳೆ ತಂದಿದ್ರು, ಹಾಕ್ತಾಯಿದ್ರು ಚಿಕ್ಕವಳಿಗೆ. ಬಟ್ ಅದು ಅವಳಿಗೆ ಆಗಲಿಲ್ಲ ಅಂತ ದೊಡ್ಡವಳಿಗೆ ಹಾಕ್ತಾಯಿದ್ವಿ. ಅದೆಲ್ಲ ಬೇಗ ಮುಗಿಸ್ಕೊಂಡು ಎನಿವೇ ನಾಳೆನೇ ಹಬ್ಬ ಇರೋದ್ರಿಂದ ಬೇಗ ಬೇಗ ಅಡುಗೆ ಮಾಡ್ಕೊಬಿಡೋಣ, ಅಂದರೆ ಈ ತಿಂಡಿ ಐಟಮ್ಸ್ ಎಲ್ಲ ಮಾಡ್ಕೊಂಬಿಡೋಣ ಅಂತ ಹೇಳಿ ನಾನು ನಮ್ಮ ಅತ್ತೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇಶಿತಾಗೆ ಸ್ಕೂಲು ಹಾಗೆ ನಮ್ಮ ಮನೆಯವರಿಗೆ ಕೆಲಸ ಇದೆಲ್ಲ ಇರೋದ್ರಿಂದ ರಜೆ ಬೇರೆ ಸಿಕ್ಕಿರಲಿಲ್ಲ. ಅದೆಲ್ಲ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ಸಂಜೆ ಆಗೋಗಿತ್ತು. ಮತ್ತು ಇನ್ನಿರೋದೇ ಒಂದು ದಿನ ಟೈಮ್ ಅಲ್ವಾ, ಅಷ್ಟರಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೊಳ್ಳೋಣ ಅಂತ ಕ್ವಿಕ್ಕಾಗಿ ರೆಡಿ ಮಾಡ್ಕೊಳ್ತಿದ್ದೀವಿ. ನಮ್ಮ ಅತ್ತೆ ಎಲ್ಲ ಬೇಯಿಸ್ಕೊಟ್ರು, ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿದ್ರು. ನಾನಿನ್ನು ಚಕ್ಲಿ ಎಲ್ಲ ಹೊತ್ಕೊಟ್ಟೆ. ಇನ್ನು ಚಕ್ಲಿ, ರವೆ ಉಂಡೆ, ಕೋಡ್ಬಳೆ ಹಾಗೆ ಕರ್ಜಿಕಾಯಿ ಇಷ್ಟು ಐಟಮ್ಸ್ನ ಮಾಡಿದ್ವಿ. ನಾನು ಸ್ವಲ್ಪ ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ, ಟೈಮ್ ಆಗಲಿಲ್ಲ ಅಂತ ಹೇಳಿ. ಹೇಗೋ ಅಡುಗೆ ಎಲ್ಲ ಒಂದು ಮುಗಿಸ್ಬಿಟ್ವಿ. ಅದನ್ನೆಲ್ಲ ರೆಡಿ ಮಾಡಿಟ್ಟು ನೆಕ್ಸ್ಟ್ ಪಾರ್ಟ್ ಅಂತಂದರೆ ದೇವಿಗೆ ಅಲಂಕಾರ ಮಾಡೋದು. ಸೀರೆ ಡ್ರೇಪಿಂಗು ಎಲ್ಲ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವ್ರನ್ನ ಕೂರಿಸೋದಕ್ಕೆ ಅಂತ ಹೇಳಿ. ಇನ್ನು ಚಿಕ್ಕ ಮಗಳನ್ನು ಮಲಗಿಸ್ಬಿಟ್ಟು ಬಂದು ಸ್ಟಾರ್ಟ್ ಮಾಡಿಕೊಂಡೆ. ಚಿಕ್ಕವಳು ಈಸಿಯಾಗಿ ಮಲ್ಕೊಂಡ್ಳು, ಬಟ್ ದೊಡ್ಡೋಳೆ ಮಲಗಲಿಲ್ಲ. ನಾನು ಬರ್ದೆ ಅವಳು ಸ್ವಲ್ಪ ಮಲಗೋದು ಕಷ್ಟನೇ. ಹಸ್ಬೆಂಡು ಸ್ವಲ್ಪ ಹೆಲ್ಪ್ ಮಾಡಿ ಹೋದ್ರು. ಇನ್ನು ಚಿಕ್ಕವಳು ಒಬ್ಬಳೇ ಮಲಗಿರ್ತಾಳೆ, ಹಾಗಾಗಿ ಅವರು ಹೋದ್ರು ಬೇಗನೆ. ನಾನು ಇನ್ನು ಉಳಿದಿದ್ದನ್ನೆಲ್ಲ ಕೈ ರೆಡಿ ಮಾಡ್ಕೊಳ್ಳೋದು, ಕಾಲು ಸೆಟ್ ಮಾಡೋದು ಅದೆಲ್ಲನೂ ನಾನು ಮುಗಿಸ್ಕೊಂಡೆ. ಇನ್ನು ನೈಟ್ ಎಲ್ಲ ಕಂಪ್ಲೀಟ್ ಮಾಡಿ ಮಲ್ಕೊಂಡ್ರೆ ಈಸಿಯಾಗಿ ನಾವು ಅಂದ್ಕೊಂಡಿರೋ ಟೈಮಲ್ಲಿ, ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿ ಸ್ಯಾರಿ ಡ್ರೇಪಿಂಗ್ ಎಲ್ಲ ನೈಟೇ ಮುಗಿಸ್ಕೊಂಡು ಮಲ್ಕೊಂಡೆ. ಇನ್ನು ಎಲ್ಲರೂ ಮಲ್ಕೊಂಡ್ರು, ನನಗೂ ಚಿಕ್ಕ ಪುಟ್ಟ ಹೆಲ್ಪ್ ಮಾಡಿಕೊಟ್ಟು ಬೆಳಗ್ಗೆ ಒಂದು 3:30ಗೆಲ್ಲ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರನ್ನ ರೆಡಿ ಮಾಡ್ಕೊಂಬಿಡೋಣ. ಇನ್ನು ಉಳ್ದಿದ್ದ ಕೆಲಸನೆಲ್ಲ ಮಾಡ್ಕೊಳ್ಳೋಣ. ಅರೌಂಡ್ ಒಂದು 5 o'clockಗೆ ದೀಪ ಹಚ್ಕೊಳ್ಳೋದು ಅಂತ ಆದಷ್ಟು ಬೇಗನೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಮಾರ್ನಿಂಗು ಒಂದು 5:30ಗೆಲ್ಲ ನಾನು ದೇವಿ ಪ್ರತಿಷ್ಠಾಪನೆ ಮಾಡಿ ಪೂಜೆನ ಮುಗಿಸ್ಕೊಂಡೆ. ನಾನು ಅಂದ್ಕೊಂಡಿರೋ ಟೈಮಲ್ಲಿ ತುಂಬ ಚೆನ್ನಾಗಾಯಿತು ಪೂಜೆ. ನಮ್ಮ ಕಡೆಯಿಂದ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಒಂದು ಪೂಜೆ ಎಲ್ಲ ಮುಗೀತು. ಇನ್ನೇನು ಅಡುಗೆ ಮಾಡೋಣ ಅಂತ ಹೋಗೋಷ್ಟರಲ್ಲಿ ಮನೆ ಮುಂದೆನೇ ಬಸವಣ್ಣ ಬಂತು. ಇದು ನಮ್ಮ ಊರು ಬಸವ ಅಂತ ಹೇಳಿ. ಯಾವಾಗಲೂ ಆಗಾಗ ಎಲ್ಲರೂ ಮನೆ ಹತ್ರ ಹೋಗುತ್ತೆ. ಊರಲ್ಲಿ ಎಲ್ಲನೂ ಇದೇ ಥರ ಅಕ್ಕಿ, ಬೆಲ್ಲ, ಬಾಳೆಹಣ್ಣು ಇದೆಲ್ಲ ಕೊಡ್ತಾ ಇರ್ತಾರೆ. ಬಸವಣ್ಣನ ಗೃಹ ಪ್ರವೇಶಗಳಲ್ಲಿ, ಈ ದೊಡ್ಡ ದೊಡ್ಡ ಸಮಾರಂಭಗಳಲ್ಲೆಲ್ಲ ಬೇಕು ಅಂತ ಕರೆಸ್ಕೊಂಡು ಪೂಜೆ ಮಾಡಿ ಇದೆಲ್ಲ ಕೊಡ್ತಾರೆ. ಬಟ್ ನಮ್ಮ ಮನೆ ಮುಂದೆ
ಊರಲ್ಲಿ ಹಳ್ಳಿಲಿ ಆಗಾಗ ಮನೆ ಮುಂದೆ ಬರೋದು ಒಂಥರ ಖುಷಿ. ಹಾಗೆ ನಾನು ಯಾವಾಗ ಬಂದರೂ ನಾವಿಗೆ ಅಕ್ಕಿ ಬೆಲ್ಲ ಎಲ್ಲ ಕೊಡ್ತಾ ಇರ್ತೀವಿ. ಇಶಿತನ್ನು ರೆಡಿ ಮಾಡಿಬಿಟ್ಟು ಆಮೇಲೆ ಚಿಕ್ಕ ಮಗಳೂ ಅಷ್ಟೇ ಸ್ವಲ್ಪ ಲೇಟಾಗಿ ಎದ್ಲು. ಅವಳು ಸ್ನಾನ ಮಾಡಿ ಮಲಗಿಸಿದ್ದೆ, ಅವಳಿಗೂ ರೆಡಿ ಮಾಡಿ ಬಿಟ್ಟಿದ್ದೆ. ನಮ್ಮ ಮಾವ ಆಟ ಆಡಿಸ್ತಾ ಇದ್ರು. ಯಾರು ಯಾರು ತಾತ ಹಂಗಲ್ಲ ಹಂಗಲ್ಲ ನೋಡಿಗ ಉಸ್ನೆ ಕಡೆ ಕಡೆ ನೋಡ ಅವಳಂಗಲ್ಲ ಕಾಪ ಹಂಗೆ ಹೊಡಿತಾನೆ ಇರೋದೆ ನೋಡ್ಕೊಂಡು ಯಾರ್ಯಾರ ಎಲ್ಲಾರ ಸಿಕ್ಕ್ರಿ. ಅವೆರಡು ಬಿಚ್ಚಾಕಿದಾಳೆ ಅಲ್ಲಿ ಕಿಟಕಿಯಲ್ಲಿದ ಡೈಲಿ ಹಾಕದೆ ಅವಳು ಕಿತ್ತು ಬಿಸಾಕದೆ. ಯಾವ್ದೆಷ್ಟು ದೊಡ್ಡದು ನಾನು ಅರಿಶಿನ ಕುಂಕುಮ ತಗೊಂಬರೋಣ ಅಂತ ಹೊರಟೆ. ಹಬ್ಬಗಳಲ್ಲಿ ಊರು ನೋಡೋದೇ ಒಂಥರ ಚೆನ್ನಾಗಿ ಅನಿಸುತ್ತೆ. ಹಳ್ಳಿಲಂತೂ ತುಂಬಾ ಖುಷಿಯಾಗುತ್ತೆ ಹಬ್ಬ ಮಾಡೋದಕ್ಕೆ. ಊರಲ್ಲಿ ನಮ್ಮ ಮಾವ ಅವರು ಅಣ್ಣ ತಮ್ಮರು ತುಂಬ ಜನ, ಹಾಗಾಗಿ ನಮ್ಮದು ಸ್ವಲ್ಪ ದೊಡ್ಡ ಫ್ಯಾಮಿಲಿ. ಲಕ್ಷ್ಮಿನಂತೂ ಒಬ್ಬರು ಮನೆಗಿಂತ ಒಬ್ಬರು ಮನೇಲಿ ತುಂಬ ಚೆನ್ನಾಗಿ ಕೂರಿಸಿದ್ರು. ನನಗೆ ತುಂಬ ಚಿಕ್ಕ ಪಾಪು ಇರೋದ್ರಿಂದ ನಾನು ಜಾಸ್ತಿ ಯಾರ ಮನೆಗೂ ಹೋಗಲಿಲ್ಲ. ಒಂದು 2-3 ಮನೆಗೆ ಹೋಗಿ ಅರಿಶಿನ ಕುಂಕುಮ ತೊಗೊಬಂದೆ. ಇನ್ನು ಸ್ವಲ್ಪ ಜನಕ್ಕೆ ನಮ್ಮ ಅತ್ತೆ ಹೋಗ್ತಾರೆ. ನಾನು ಮನೇಲಿದ್ದಾಗ ನಮ್ಮ ಅತ್ತೆ ಅರಿಶಿನ ಕುಂಕುಮ ತೊಗೊಬರೋಕ್ಕೆ ಹೋಗಿದ್ದರು. ನಾನು ಹೋದಾಗ ನಮ್ಮ ಅತ್ತೆ ಅಲ್ಲಿದ್ದರು. ಯಾರಾದರೂ ಅರಿಶಿನ ಕುಂಕುಮ ತೊಗೊಳೋದಕ್ಕೆ ಬಂದರೆ ಮನೇಲಿ ಅವ್ರು ಇರಲಿ ಅಂತ ಹೇಳಿ ಈ ರೀತಿ ಅವರೊಂದು ಸ್ವಲ್ಪ ಜನ ಮನೆಗೆ, ನಾನೊಂದು ಸ್ವಲ್ಪ ಜನ ಮನೆಗೆ ಈ ಥರ ಹೋಗಿ ಬಂದ್ವಿ. ನಾನು ಮಾರ್ನಿಂಗು ಒಬ್ಬಿಟ್ಟೆಲ್ಲ ಸ್ವಲ್ಪ ಕಡಿಮೆ ಮಾಡಿದ್ದೆ, ನೈವೇದ್ಯಕ್ಕಷ್ಟೇ ಮಾಡ್ಕೊಂಡಿದ್ದೆ. ಹಾಗಾಗಿ ಅರಿಶಿನ ಕುಂಕುಮ ಎಲ್ಲ ತೊಗೊಬಂದು ಬೇಗ ಒಬ್ಬಿಟ್ಟು ಮಾಡಿಬಿಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆ ಊರಲ್ಲಿದ್ದರೆ ಪಾಪುನ ಎತ್ಕೋಬೇಕು ಅನ್ನೋ ಒಂದು ಸಮಸ್ಯೆ ಕಡಿಮೆ ಇರುತ್ತೆ. ಯಾಕಂದರೆ ಯಾರಾದರೂ ಒಬ್ರು ಇರ್ತಾರೆ ಎತ್ಕೊಳ್ಳೋದಕ್ಕೆ. ನಮ್ಮ ಪೃಥ್ವಿ ಪಾಪುನ ಎತ್ಕೊಂಡು ಆಟ ಆಡಿಸ್ತಾ ಇದ್ದ. ನಮ್ಮ ಪಾಪು ಸ್ವಲ್ಪ ಎಲ್ಲರ ಜೊತೆ ಚೆನ್ನಾಗಿ ಮಿಂಗಲ್ ಆಗ್ತಾಳೆ. ಯಾರ ಹತ್ರನೂ ಹೋಗಲ್ಲ ಅಂತೆಲ್ಲ ಏನಿಲ್ಲ, ಅಳೋದಿಲ್ಲ. ಯಾರಾದರೂ ಆಗಲಿ ಅವಳಿಗೆ ಎತ್ಕೊಂಡು ಓಡಾಡಿಸ್ಬೇಕಷ್ಟೇ, ಅದೊಂಥರ ಖುಷಿ ಅವಳಿಗೆ. ಇವಾಗ ಸ್ವಲ್ಪ ಕೈಪಾಟಾಗಿಬಿಟ್ಟಿದ್ದಾಳೆ ಎತ್ಕೊಂಡು ಓಡಾಡಲಿ ಅಂತ.
ದೊಡ್ಡೋಳ್ದೆ ಸ್ವಲ್ಪ ಹಿಂಸೆ. ಈ ಚಪಾತಿ, ಒಬ್ಬಿಟ್ಟು ಈ ರೀತಿ ಐಟಮ್ಸ್ ಏನಾದರೂ ನಾನು ಮಾಡ್ತಿದ್ರೆ ಅವಳು ಬಂದು ಕೈ ಇಡ್ತಾಳೆ, ನನಗೂ ಬೇಯಿಸ್ಕೊಡು, ನನಗೂ ಮಾಡು ಅಂತ ಕಿರಿಕಿರಿ ಇದ್ದೇ ಇರುತ್ತೆ. ಮಾಡಿಕೊಡ್ಲಿಲ್ಲ ಅಂದರೆ ಸುಮ್ಮನೆ ಅಳ್ತಾಳೆ. ಹಾಗಾಗಿ ಅವಳದನ್ನು ಸ್ವಲ್ಪ ಮಾಡಿಕೊಟ್ಟು ಅವಳಿಗೂ ಸಮಾಧಾನ ಮಾಡಿ ಕಳಿಸ್ಕೊಂಡು ಅಡುಗೆನ ಮುಗಿಸ್ಕೊಂಡೆ. ನಾನು ಹಬ್ಬಕ್ಕೆ ಒಬ್ಬಿಟ್ಟು ಹಾಗೆ ಪಲ್ಯ, ಸಾಂಬಾರು, ಬೋಂಡಾ ಬಜ್ಜಿ ಈ ಐಟಮ್ಸ್ನ ಇಷ್ಟು ಮಾಡ್ಕೊಂಡಿದ್ದೆ. ಇನ್ನು ಚಕ್ಲಿ, ಕೋಡುಬಳೆ ಈ ಐಟಮ್ಸ್ನೆಲ್ಲ ನೆನ್ನೆನೇ ಮಾಡ್ಕೊಂಡಿದ್ದೆ. ನೈವೇದ್ಯಕ್ಕಷ್ಟೇ ಮಾಡಿದ್ವಿ. ಊಟಕ್ಕೆ ಇಷ್ಟೆಲ್ಲ ಐಟಮ್ಸ್ನ ಮಾಡ್ಕೊಂಡಿದ್ದೆ. ಅರ್ಶಿನ ಕುಂಕುಮಗೆ ನಮ್ಮ ಅಕ್ಕ ಶ್ವೇತಕ್ಕನ ಕರೆದಿದ್ದೆ, ನಮ್ಮ ಮನೆಯವ್ರ ಅಕ್ಕನ. ಬಟ್ ಅವ್ರು ಬರಲಿಲ್ಲ, ಅವ್ರ ಮಕ್ಕಳು ಮಾತ್ರ ಬಂದಿದ್ದರು. ಅವರಿಗೆ ರಜೆ ಇರಲಿಲ್ಲ ಡ್ಯೂಟಿ ಅಂತ ಹೇಳಿ. ಮನೇಲಿ ಎಲ್ಲ ತುಂಬ ಜನ ಇರೋದಕ್ಕೆ ಒಂಥರ ಅಡುಗೆ ಮಾಡೋದಕ್ಕೂ ಏನೋ ಒಂಥರ ಖುಷಿ. ಹಬ್ಬದ ಅಡುಗೆ ಮಾಡೋದಂದರೆ ಸ್ವಲ್ಪ ಜನ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಮತ್ತೆ ಸಂಜೆ ನಮ್ಮ ಮಾವವರ ಫ್ರೆಂಡ್ ಮನೆಗೆ ಹೋಗಿದ್ವಿ. ಅವರು ಅರಿಶಿನ ಕುಂಕುಮ ಕರೆದಿದ್ರು ಆಂಟಿ. ಅವ್ರ ಮನೆಗೆ ಹೋಗಿ ಅರಿಶಿನ ಕುಂಕುಮ ತೊಗೊಂಡು ಬಂದ್ವಿ. ಮಾರ್ನಿಂಗ್ 2 ಪೂಜೆ ಮುಗಿಸಿದ್ದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಫಸ್ಟ್ ಪೂಜೆ, ಸೆಕೆಂಡು ಎಲ್ಲರೂ ಎದ್ದು ಎಲ್ಲರೂ ಬಂದಾಗ ಒಂದು ಪೂಜೆ ಮುಗಿಸಿದೆ. 2 ಪೂಜೆ ಆಗಿತ್ತು, ಇನ್ನೊಂದು ಪೂಜೆ ಬಾಕಿ ಇತ್ತು. ಇನ್ನು ಸಂಜೆ ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗೆ ಮಂಗಳಾರತಿ ಮಾಡಬೇಕಿತ್ತು, ಮಹಾಮಂಗಳಾರತಿ. ಇನ್ನು ದೇವರಿಗೆ ದೃಷ್ಟಿ ತೆಗಿಯೋದು, ಕೆಂಪಾರತಿ ಮಾಡೋದು ಅಂತಾರಲ್ಲ ಅದು. ಹಾಗೆ ಇವತ್ತೇ ಕೂಡ ನಾನು ಸ್ವಲ್ಪ ಸಡ್ಲಿಸಿ ಬಿಟ್ಬಿಡ್ತೀನಿ. ಫ್ರೈಡೇ ಆಲ್ಮೋಸ್ಟ್ ಯಾರೂ ತೆಗಿಯಲ್ಲ ಕಳಸನ, ಎಲ್ಲರೂ ಸ್ಯಾಟರ್ಡೆ ಮಾರ್ನಿಂಗೇ ತೆಗಿಯೋದು. ಹಾಗಾಗಿ ಪೂಜೆ ಒಂದು ಮುಗಿಸ್ಕೊಂಡು ಕಳಸ ತೆಗೆದುಬಿಡೋಣ ಅಂತ ಪೂಜೆಗೆ ರೆಡಿ ಮಾಡಿಕೊಂಡೆ ಸಂಜೆಗೆ. ಇನ್ನು ಉಳಿದಿರೋ ನಮ್ಮ ಅತ್ತೆ ಅವರ ಫ್ರೆಂಡ್ಸ್ಗಳೂ ಅರಿಶಿನ ಕುಂಕುಮ ತೊಗೊಳೋದಕ್ಕೆ ಬಂದರು. ಅವ್ರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟು ಇದನ್ನು ಸ್ಟಾರ್ಟ್ ಮಾಡಿಕೊಂಡೆ. ಎಲ್ಲ ಮುಗಿಯೋಷ್ಟರಲ್ಲಿ ಆಲ್ಮೋಸ್ಟ್ ನೈಟ್ ಆಗೋಯಿತು. ಮತ್ತು ನಾನು ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಮತ್ತೆ ಮಾರ್ನಿಂಗಿಂದ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ನೈಟು ಲಕ್ಷ್ಮಿಗೆ ಉಡಿಸಿದಂಥ ಸ್ಯಾರಿನ ನಾನು ಹಾಕ್ಕೊಟ್ಟು ಕಳಸದ ನೀರನ್ನು ಅರಳಿಕಟ್ಟೆಗೆ ಹಾಕೋದು. ಯಾವಾಗ್ಲೂ ನಮ್ಮ ಮನೆ ನಿಯರೇ ಇದೆ. ಮೇಲಿಟ್ಟಿದ್ದಂಥ ಚೊಂಬಿನ ಕಳಸನ ನನ್ನ ಮಗಳಿಗೆ ಒದಿಸಿದೆ. ನಾನು ದೊಡ್ಡದು ಇಟ್ಕೊಂಡಿರ್ತೀನಲ್ಲ ಅಂತೇಳಿ ಅವಳಿಗೆ ಬ್ಲೌಸ್ ಪೀಸ್ನ
ಹಾಗೆ ಪಿನ್ ಮಾಡಿ ಅವಳನ್ನ ಜೊತೆ ಕರ್ಕೊಂಡೋಗಿ ಅರಳಿಕಟ್ಟೆಗೆ ನೀರು ಹಾಕಿದ್ವಿ. ನಮಗೆ ಅರಳಿಕಟ್ಟೆ ನಿಯರ್ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಗಿಡಕ್ಕೆ ಹಾಕೋದು ಕಳ್ಸೋದು ನೀರನ್ನ. ನಾನು ಇನ್ನೇನು ಹತ್ತಿರ ಇದೆಯಲ್ಲ ಅಂತ ಹೇಳಿ ಅಲ್ಲಿಗೆ ಹಾಕ್ತೀನಿ ಯಾವಾಗಲೂ. ಈ ರೀತಿ ಇತ್ತು ನಮ್ಮ ಹಬ್ಬ. ನೀವೆಲ್ಲ ಹೇಗೆ ಹಬ್ಬ ಮಾಡಿದ್ರಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇನೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.